ಕೇತುಗ್ರಸ್ತ ಚಂದ್ರಗ್ರಹಣ ಇವತ್ತು ಸಂಭವಿಸಲಿದೆ. ವರ್ಷದ ಮೊದಲ ಗ್ರಹಣ ಇದು. ಹೋಳಿ ಹಬ್ಬದ ದಿನದಂದೇ ರಕ್ತ ಚಂದ್ರಗ್ರಹಣ ಸಂಭವಿಸ್ತಾ ಇರುವಂಥದ್ದು. ದೇವಸ್ಥಾನ ಬಂದ್ ಆಗಿದೆ. ಕೇತುಗ್ರಸ್ತ ರಕ್ತ ಚಂದ್ರಗ್ರಹಣ ಹೋಳಿ ಹಬ್ಬದ ದಿನದಂದೇ ರಕ್ತ ಚಂದ್ರಗ್ರಹಣ ಆಗ್ತಾ ಇದೆ. ಮಧ್ಯಾಹ್ನ 3:20ಕ್ಕೆ ಆರಂಭ ಆಗಿ ಸಂಜೆ 6:27ಕ್ಕೆ ಗ್ರಹಣ ಅಂತ್ಯ ಆಗುತ್ತೆ. 3:27 ಗೋಚರ ಆಗಲಿದೆ ಚಂದ್ರಗ್ರಹಣ. ಭಾರತದಲ್ಲಿ ಗೋಚರ ಆಗಲಿದೆ. ವಿಶಿಷ್ಟವಾದಂಥ ಚಂದ್ರಗ್ರಹಣ ಇದು. ಭಾರತದಲ್ಲಿ 21 ನಿಮಿಷಗಳ ಕಾಲ ಗ್ರಹಣ ಗೋಚರ ಆಗುವಂಥ ಮಾಹಿತಿ ಇದೆ. ಭೂಮಿಯ ನೆರಳಿನಿಂದ ಕೆಂಪು ಮತ್ತು ತಾಮ್ರದ ಬಣ್ಣದಲ್ಲಿ ಚಂದ್ರ ಗೋಚರ ಆಗಲಿದೆ. ಉತ್ತರ ಅಮೆರಿಕ, ಆಸ್ಟ್ರೇಲಿಯಾ, ಪೂರ್ವ ಏಷ್ಯಾದಲ್ಲೂ ಕೂಡ ಗೋಚರ ಆಗುತ್ತೆ ಗ್ರಹಣ. ಭಾರತದಲ್ಲೂ ಕೂಡ ಭಾಗಶಃ ಚಂದ್ರಗ್ರಹಣ ವೀಕ್ಷಣೆಗೆ ಅವಕಾಶ ಇದೆ. ಇವತ್ತು 3:20ಕ್ಕೆ ಆರಂಭ ಆಗಿ ಸಂಜೆ 6:27ಕ್ಕೆ ಗ್ರಹಣ ಅಂತ್ಯ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ಭಾರತದಲ್ಲೂ ಕೂಡ ಚಂದ್ರಗ್ರಹಣ ಗೋಚರ ಆಗಲಿದೆ. ರಾಜ್ಯದ ಕೆಲವೊಂದಿಷ್ಟು ದೇವಾಲಯಗಳನ್ನು ಬಂದ್ ಮಾಡಲಾಗಿದೆ. ಮೂರು ಗಂಟೆ 27 ಚಂದ್ರಗ್ರಹಣ ಗೋಚರ ಆಗುತ್ತೆ. ಹಾಗೆಯೇ ವಿಶಿಷ್ಟವಾದಂಥ ಗ್ರಹಣ ಅಂತ ಹೇಳ್ತಿದ್ದಾರೆ. ಇದನ್ನು ಹೋಳಿ ಹಬ್ಬದ ದಿನದಂದೇ ಗ್ರಹಣ ಬಂದಿದೆ. ಇನ್ನೊಂದು ಕಡೆಯಲ್ಲಿ 2026 ವರ್ಷದಲ್ಲಿ ಮೊದಲ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಕೆಲವೊಂದಿಷ್ಟು ದೇವಸ್ಥಾನಗಳನ್ನು, ಬೆಂಗಳೂರಿನಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನು ಬಂದ್ ಮಾಡಲಾಗಿದೆ. ಬೆಳಗ್ಗೆ ವೇಳೆಯಲ್ಲಿ ಅಲ್ಲಿ ದರ್ಶನಕ್ಕೆ ಅವಕಾಶ ಇತ್ತು. ಆದರೆ ಈಗ ದೇವಸ್ಥಾನದ ಬಾಗಿಲುಗಳು ಬಂದಾಗಿದೆ. ಸಂಜೆ ಬಳಿಕ ಗ್ರಹಣ ಮುಗಿದ ಮೇಲೆ ಮತ್ತೆ ದೇವಾಲಯದ ಬಾಗಿಲುಗಳು ಓಪನ್ ಆಗುತ್ತೆ. ದೇವರ ದರ್ಶನಕ್ಕೆ ಅವಕಾಶ ಇರುತ್ತೆ. ಕೆಲವೊಂದಿಷ್ಟು ದೇವಾಲಯಗಳಲ್ಲಿ ಇವತ್ತು ಯಾವುದೇ ರೀತಿಯಾದಂಥ ಸೇವೆಯನ್ನು ಸಲ್ಲಿಸೋದಕ್ಕೆ ಭಕ್ತರು ಬೇರೆ ಬೇರೆ ಸೇವೆಯನ್ನು ಸಲ್ಲಿಸ್ತಾರೆ. ಆ ರೀತಿಯಾದಂಥ ಸೇವೆ ಇರೋದಿಲ್ಲ. ನಾರ್ಮಲಿ ಹೇಗೆ ಪೂಜೆ ಇರುತ್ತೆ, ಪೂಜಾ ಕೈಂಕರ್ಯಗಳು ಅದು ಮಾತ್ರ ಇರುತ್ತೆ ಎನ್ನುವುದಾಗಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಭೂಮಿಯ ನೆರಳಿನಿಂದಾಗಿ ಇವತ್ತು ಚಂದ್ರ ಕೆಂಪು ಮತ್ತು ತಾಮ್ರದ ಬಣ್ಣದಲ್ಲಿ ಗೋಚರ ಆಗಲಿದ್ದಾನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಒಂದು ಕಡೆಯಲ್ಲಿ ಗ್ರಹಣ ಇರುವಂಥ ಕಾರಣಕ್ಕಾಗಿ ರಾಜ್ಯದ ಕೆಲವೊಂದಿಷ್ಟು ದೇವಾಲಯಗಳ ಬಾಗಿಲುಗಳನ್ನು ಬಂದ್ ಮಾಡಲಾಗಿದೆ. ಸದ್ಯ ಯಾವೆಲ್ಲ ದೇವಾಲಯಗಳ ಬಾಗಿಲನ್ನು ಬಂದ್ ಮಾಡಲಾಗಿದೆ, ಎಷ್ಟೊತ್ತಿಗೆ ಓಪನ್ ಆಗುತ್ತೆ, ಭಕ್ತರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ, ಎಷ್ಟೊತ್ತು ಕ್ಲೋಸ್ ಇರುತ್ತೆ? ಸಂಪತ್, ಇವತ್ತು ವರ್ಷದ ಮೊದಲ ಒಂದು ಕೇಸುಗ್ರಸ್ತ ಚಂದ್ರಗ್ರಹಣ ನಡೀತಾ ಇರುವಂತದ್ದು. ಈ ಒಂದು ಕೇಸುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆ ಬೆಂಗಳೂರಿನ ನಗರ ದೇವಸ್ಥಾನಗಳನ್ನ ಕ್ಲೋಸ್ ಮಾಡ್ತಾ ಇರುವಂತದ್ದು. ಸದ್ಯ ನಾನು ಇವಾಗ ಕ್ರೆಸೆಂಟ್ ರೋಡ್ ಅಲ್ಲಿ ಇರುವಂತಹ ವೆಂಕಟೇಶ್ವರ ದೇವಸ್ಥಾನದಲ್ಲಿದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು, ಇಡೀ ವೆಂಕಟೇಶ್ವರನ ಮೂರ್ತಿ ಏನಿದೆ ಅದಕ್ಕೆ ದರ್ಭಬಂಧನವನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಗ್ರಹಣದ ಸಮಯದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸೂರ್ಯನ ರಶ್ಮಿ ಆಗಿರ್ಬೋದು ಅಥವಾ ಚಂದ್ರನ ರಶ್ಮಿ ಆಗಿರ್ಬೋದು ನೇರವಾಗಿ ದೇವರಿಗೆ ಬೀಳಬಾರ್ದು ಅನ್ನುವಂತಹ ಉದ್ದೇಶದಿಂದಾಗಿ ಈ ಒಂದು ದರ್ಬೆಯನ್ನ ಹಾಕಲಾಗುತ್ತೆ. ಹಾಗೆ ಈಗಾಗಲೇ ಕಾಡುಮಲ್ಲೇಶ್ವರ ಆಗಿರಬಹುದು, ಗವಿಗಂಗಾಧರೇಶ್ವರ ದೇವಸ್ಥಾನ ಆಗಿರ್ಬೋದು, ಈ ಎಲ್ಲ ದೇವಸ್ಥಾನವನ್ನು ಕೂಡ ದರ್ಭಬಂಧನ ಮಾಡಿ ಕ್ಲೋಸ್ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಬಹುತೇಕ ಇನ್ನ ಉಳಿದಂತಹ ದೇವಸ್ಥಾನಗಳು ಬನಶಂಕರಿ ಆಗಿರಬಹುದು, ಇನ್ನುಳಿದ ದೇವಸ್ಥಾನಗಳನ್ನ 12:30 ನಂತರ ಕ್ಲೋಸ್ ಮಾಡಲಾಗುತ್ತೆ. ಇವತ್ತು 3:20 ಸುಮಾರಿಗೆ ಈ ಒಂದು ಗ್ರಹಣ ಆರಂಭ ಆಗುತ್ತೆ. ಸಂಜೆ 6:46 ಸುಮಾರಿಗೆ ಈ ಒಂದು ಗ್ರಹಣದ ಮೋಕ್ಷ ಕಾಲ ಇರುವಂತದ್ದು. ಅದಾದ ನಂತರ 7 ಗಂಟೆ ಸುಮಾರಿಗೆ ಮತ್ತೆ ಈ ಒಂದು ದೇಗುಲವನ್ನ ಓಪನ್ ಮಾಡಲಾಗುತ್ತೆ. ಓಪನ್ ಮಾಡಿದ ನಂತರ ಶುಚಿ ಕಾರ್ಯವನ್ನು ನೆರವೇರಿಸಲಾಗುತ್ತೆ. ಶುಚಿ ಕಾರ್ಯ ನೆರವೇರಿದ ನಂತರ ದೇವರಿಗೆ ವಿಶೇಷವಾಗಿ ಪೂಜೆಯನ್ನು ಕೂಡ ಮಾಡಲಾಗುತ್ತೆ. ವಿಶೇಷವಾಗಿ ಪೂಜೆ ಮಾಡಿದ ನಂತರ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿರುವಂತದ್ದು. ಈಗ ಸದ್ಯ ಈ ಒಂದು ದೇಗುಲವನ್ನು ಕೂಡ ಕ್ಲೋಸ್ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಅರ್ಚಕರು ಮಾಡ್ಕೊಳ್ತಾ ಇರುವಂತದ್ದು. ಹಾಗೆ ಪ್ರಮುಖವಾಗಿ ಈ ಒಂದು ಗ್ರಹಣ ಏನಿದೆ ಈ ಬಾರಿ ಸಿಂಹರಾಶಿ, ಪುಬ್ಬ ನಕ್ಷತ್ರ ಹಾಗೆ ಮಖ ನಕ್ಷತ್ರಕ್ಕೆ ಈ ಒಂದು ಗ್ರಹಣದ ಪ್ರಭಾವ ಇರುವಂತದ್ದು. ಹೀಗಾಗಿ ಇವರಿಗೂ ಕೂಡ ಅಂದ್ರೆ ಯಾರೆಲ್ಲ ಈ ಒಂದು ಗ್ರಹಣದಿಂದ ಎಫೆಕ್ಟ್ ಆಗ್ತಾರೆ ಅವರೆಲ್ಲರಿಗೂ ಕೂಡ ವಿಶೇಷ ಪೂಜೆಯನ್ನು ಕೂಡ ದೇವಾಲಯದಲ್ಲಿ ಹಮ್ಮಿಕೊಂಡಿರುವಂತದ್ದು. ನಾಳೆ ಬಹುತೇಕ ಎಲ್ಲ ದೇವಸ್ಥಾನದಲ್ಲೂ ಕೂಡ ನವಗ್ರಹ ಶಾಂತಿಯನ್ನು ಕೂಡ ಹಮ್ಮಿಕೊಂಡಿರುವಂತದ್ದು. ಇದ್ರ ಜೊತೆಗೆ ಈ ಒಂದು ಗ್ರಹಣದ ದೋಷ ಏನಿದೆ, ಯಾವೆಲ್ಲ ರಾಶಿ ಹಾಗೆ ನಕ್ಷತ್ರಗಳಿಗಿದೆ ಅವರೆಲ್ಲರೂ ಕೂಡ ಅಕ್ಕಿ ಮತ್ತೆ ಉದ್ದಿನ ಬೇಳೆ ಆಗಿರಬಹುದು, ಹುರುಳಿ ಕಳಿದನ್ನ ದಾನ ಮಾಡ್ಲಿಕ್ಕೂ ಕೂಡ ಈಗ ಆಲ್ರೆಡಿ ಅರ್ಚಕರೆಲ್ಲರೂ ಕೂಡ ತಿಳಿಸಿರುವಂತದ್ದು. ಹೀಗಾಗಿ ಬೇಕಾದಂತಹ ಎಲ್ಲ ತಯಾರಿಗಳು ಕೂಡ ಆಗ್ತಾ ಇದೆ. ನನ್ನ ಜೊತೆ ದೇವಸ್ಥಾನದ ಅರ್ಚಕರಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಈ ಒಂದು ಗ್ರಹಣದ ಸಮಯದಲ್ಲಿ ಯಾವೆಲ್ಲ ಕಾರ್ಯವನ್ನ ನಾವು ಮಾಡಬೇಕು, ಯಾವೆಲ್ಲ ಕಾರ್ಯಗಳನ್ನ ನಾವು ಮಾಡಬಾರ್ದು ಅಂತ ಹೇಳಿ. ಅರ್ಚಕರು, ಇವಾಗ ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ಗ್ರಹಣ ಆರಂಭ ಆಗುತ್ತೆ. ನೀವು ಕೂಡ ದರ್ಬೆಯನ್ನ ಹಾಕಿ ಇಡೀ ದೇವಾಲಯವನ್ನ ಇನ್ನೇನು ಕ್ಲೋಸ್ ಮಾಡ್ತೀರಾ. ಈ ಒಂದು ಗ್ರಹಣದ ಸಮಯದಲ್ಲಿ ನಾವು ಏನ್ ಮಾಡಬೇಕು, ಏನ್ ಮಾಡಬಾರ್ದು?
ವೆಂಕಟಾದ್ರಿ ಸಂಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ಶ್ರೀ ವರಪ್ರದ ಶ್ರೀನಿವಾಸ ಸಮೇತ ಶಕ್ತಿ ವಿಜಯ ಗಣಪತಿ ಸ್ವಾಮಿ ದೇವಸ್ಥಾನ, ಕ್ರಿಸೆಂಟ್ ರಸ್ತೆ, ಹೈಗ್ರೌಂಡ್ಸ್, ಬೆಂಗಳೂರು. ಈ ಒಂದು ಸಮೀಪದಲ್ಲಿರುವಂತಹ ಈ ಒಂದು ದೇವಸ್ಥಾನದಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಕೇತುಗ್ರಸ್ತ ಚಂದ್ರಗ್ರಹಣ ಏನು ಈ ಒಂದು ಸಮಯದಲ್ಲಿ ಬರ್ತಾ ಇದೆ. ದೇವಾಲಯದಲ್ಲಿ ಬೆಳಗ್ಗೆಯಿಂದ ನಿತ್ಯ ಕೈಂಕರ್ಯಗಳೆಲ್ಲ ಏನೇನು ಆಗಬೇಕಾಗಿತ್ತೋ ಅದೆಲ್ಲ ಇಷ್ಟೊತ್ತು ಸಹ ಮಾಡಿ ದೇವರಿಗೆ ನಿತ್ಯ ಅಭಿಷೇಕ ಹಾಗೂ ಆರಾಧನೆ, ನೈವೇದ್ಯ, ಮಹಾಮಂಗಳಾರತಿ ಎಲ್ಲವನ್ನು ಮಾಡಿ ಈ ಒಂದು ದರ್ಭಬಂಧನವನ್ನು ಮಾಡಿ ದೇವರಿಗೆ ಯಾವುದೇ ರೀತಿ ಈ ಕೆಟ್ಟ ದೃಷ್ಟಿಗಳು ಅಂತ ಏನು ಹೇಳ್ತೀವಿ, ನೆಗೆಟಿವ್ ಎನರ್ಜೀಸ್ ಅಂತ, ಅದು ಯಾವುದು ಆಲಯದಲ್ಲಿ ಬರೋದೇ ನಾವು ಪಾಸಿಟಿವ್ ಎನರ್ಜಿಗೋಸ್ಕರ. ಆಲಯದಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿ ಅನ್ನೋದು ಇರಲ್ಲ. ಆದರೆ ಆ ಒಂದು ಕಿರಣಗಳೇನಿರುತ್ತೆ ಆ ಒಂದು ನೆಗೆಟಿವ್ ಎನರ್ಜಿ ಬರಬಾರ್ದು ದೇವಸ್ಥಾನದಲ್ಲಿ ಅಂತ ಹೇಳಿ ನಾವು ನಮ್ಮ ಒಂದು ದೇವಸ್ಥಾನದಲ್ಲಿರುವಂಥ ಪದಾರ್ಥಗಳಿಗಾಗಲಿ, ದೇವರಿಗಾಗಲಿ, ನಾವು ದೇವರ ಮೇಲೆ ಹಾಕಿರುವಂತಹ ಒಂದು ಆಭರಣಗಳಿಗಾಗಲಿ ದೇವರಿಗೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇರಲ್ಲ. ಆದರೆ ನಾವು ಮನುಷ್ಯರು ಮಾಡಿರುವಂತಹ ಒಂದು ಪದಾರ್ಥಗಳಿಗೆಲ್ಲ ನೆಗೆಟಿವ್ ಎನರ್ಜಿ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಅದು ಯಾವುದು ಬರದೇ ಇರಲಿ ಅಂತ ಹೇಳಿ ಎಲ್ಲದಕ್ಕೂ ದರ್ಬೆಯನ್ನು ಹಾಕಿ ಇನ್ನೇನಿಂದ ಕೆಲವೇ ಕ್ಷಣಗಳಲ್ಲಿ ದೇವಾಲಯ ಆಲಯನ ಮುಚ್ತಾ ಇದ್ದೀವಿ. ಅದಾದಮೇಲೆ ಸಾಯಂಕಾಲ 7ರಿಂದ 7:30 ಸಮಯಕ್ಕೆ ತಿರ್ಗಾ ಆಲಯವನ್ನು ತೆಗೆದು ಶುದ್ಧಿ ಕಾರ್ಯಗಳೆಲ್ಲ ಆದಮೇಲೆ ಸ್ವಾಮಿಗೆ ತಿರ್ಗಾ ಸಾಯಂಕಾಲ ಆರಾಧನೆಯನ್ನು ಮಾಡಿ ಬಂದಿರುವಂತಹ ಭಕ್ತರಿಗೆಲ್ಲರಿಗೂ ದರ್ಶನವನ್ನು ನೆರವೇರಿಸ್ಕೊಡ್ತಾ ಇದ್ದೀವಿ. ಗುರುಗಳೇ, ಇವಾಗ ಮುಖ್ಯವಾಗಿ ಈ ಒಂದು ಗ್ರಹಣ ಸಂಭವಿಸ್ತಾ ಇರುವಂತದ್ದು ಸಿಂಹರಾಶಿ ಪುಬ್ಬ ನಕ್ಷತ್ರದವರಿಗೆ ಅವ್ರು ಏನೆಲ್ಲ ಮಾಡಬೇಕು ಗುರುಗಳೇ ಈ ಒಂದು ಸಮಯದಲ್ಲಿ? ವಿಶೇಷವಾಗಿ ಈ ನಕ್ಷತ್ರ ರಾಶಿಯವರು ಯಾವುದೇ ಕಾರಣಕ್ಕೂ ಸಹ ಮನೆಯಿಂದ ಹೊರಗಡೆ ಬರಬಾರ್ದು. ಯಾಕೆ ಅಂತ ಹೇಳಿದ್ರೆ ಅವ್ರ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಮನೆಯಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿನೋ ಅಥವಾ ಎಳ್ಳೋ ಹಾಕಿ ಆ ಒಂದು ಮಣ್ಣಿನ ದೀಪವನ್ನು ಇಟ್ಟು ಗ್ರಹಣ ಆರಂಭ ಆಗಿದ ಕಾಲದಿಂದ ಮೋಕ್ಷ ಕಾಲದವರೆಗೂ ಆ ದೀಪವನ್ನು ಹಚ್ಚಿ ಮನೆಯ ದೇವರನ್ನಾಗಲಿ ಇಲ್ಲ ಅವರ ಒಂದು ಏನು ಇಷ್ಟ ದೇವತೆಯನ್ನ ಇದ್ದಾರೋ ಆ ದೇವತೆಯನ್ನ ಪ್ರಾರ್ಥನೆ ಮಾಡಿ, ಅದಾದ ಮೇಲೆ ಈ ಒಂದು ಗ್ರಹಣಕ್ಕೆ ಎಲ್ಲ ಗುರುಗಳು ಎಲ್ಲರೂ ಸುಮಾರು ಹೇಳಿದ್ದಾರೆ. ಆ ಒಂದು ಮಂತ್ರೋಕ್ತವಾಗಿ ಆ ಮಂತ್ರಗಳಿಂದ ಜಪವನ್ನ ಮಾಡಿ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಗ್ರಹಣ ಸಮಯದಲ್ಲಿ ನಾವೇನು ನಿತ್ಯ ಜಪ ಅನುಷ್ಠಾನಗಳೆಲ್ಲ ಮಾಡ್ತೀವಿ, ಅದೇ ಜಪ ಅನುಷ್ಠಾನಗಳು ಈ ಗ್ರಹಣದಲ್ಲಿ ಮಾಡಿದ್ರೆ 1ಕ್ಕೆ 1000ರಷ್ಟು ಫಲ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಈ ಒಂದು ಒಳ್ಳೆ ಸಂದರ್ಭವನ್ನ ಉಪಯೋಗಿಸ್ಕೊಳ್ಳಿ. ಈ ಎಕ್ಸ್ಪೆಷಲಿ ಈ ಪುಬ್ಬ ನಕ್ಷತ್ರ ಸಿಂಹರಾಶಿಯವರು ಅವರ ಒಂದು ಮನೆ ದೇವರನ್ನ ಆಗಿರಲಿ, ಅವರ ಒಂದು ಇಷ್ಟ ದೇವರನ್ನ ಆಗಲಿ ಜಪವನ್ನು ಮಾಡಿಕೊಂಡು ಒಂದು ವಿಷ್ಣು ಸಹಸ್ರನಾಮ ಪಾರಾಯಣ ಆಗಿರ್ಬೋದು, ಯಾವುದೇ ರೀತಿ ಒಂದು ವೇದ ಪಾರಾಯಣ ಆಗಿರ್ಬೋದು, ಅವರ ಶಕ್ತಿಯಾನುಸಾರ ಯಾವ ದೇವತೆಗಳಿಗೆ ಅವರಿಗೆ ಅನುಕೂಲ ಆಗುತ್ತೋ ಆ ದೇವತೆಗಳನ್ನ ಪ್ರಾರ್ಥನೆ ಮಾಡಿಕೊಂಡು ಅನುಷ್ಠಾನ ಮಾಡಿದ್ರೆ ತುಂಬಾ ಒಳ್ಳೆಯ ಫಲವನ್ನ ಕೊಡುವಂಥದ್ದು. ದೇವರಿಗೆ ಏನಾದ್ರು ದಾನವನ್ನ ಕೊಡಬೇಕಾ ಈ ಒಂದು ಸಂದರ್ಭದಲ್ಲಿ? ನಾಳೆ ಏನಾದ್ರು ವಿಶೇಷ ಪೂಜೆ ಇದೆಯಾ ದೇವಸ್ಥಾನದಲ್ಲಿ? ದಾನ ಎಲ್ಲರೂ ಹೇಳಿದ್ದಾರೆ. ಅದೇ ರೀತಿ ಏನೋ ಒಂದು ಚಂದ್ರಗ್ರಹಣ ಆಗಿರೋ ಚಂದ್ರನಿಗೆ ಅಕ್ಕಿ ಕೊಡುವಂಥದ್ದು, ಕೇತುಗ್ರಸ್ತ ಹುರುಳಿಯನ್ನ ಕೊಡುವಂಥದ್ದು, ಇದೆಲ್ಲ ದಾನವನ್ನ ಕೊಡುವಂತಹ ಒಂದು ನಾಳೆ ಬೆಳಿಗ್ಗೆ ಅವರು ಈ ದೇವಾಲಯ ಈಶ್ವರನ ದೇವಸ್ಥಾನಕ್ಕಾಗಲಿ ಯಾವುದೇ ದೇವಸ್ಥಾನಗಳಿಗಾಗಲಿ ಹೋಗಿ ಆ ಒಂದು ದಾನವನ್ನ ಮಾಡಿದ್ರೆ ಅವರಿಗೆ ಏನ ನೆಗೆಟಿವ್ ಎನರ್ಜಿ ಅವರ ರಾಶಿ ನಕ್ಷತ್ರಕ್ಕೆ ಬಂದಿದೆ ಅದನ್ನ ಸ್ವಲ್ಪ ಮಟ್ಟಿಗೆ ಅದನ್ನ ಕಮ್ಮಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಇದಿಷ್ಟು ಸಂಪತ್ ಅರ್ಚಕರು ಹೇಳ್ತಾ ಇರುವಂತದ್ದು. ಮತ್ತೊಂದು ಭಾಗದಲ್ಲೂ ಕೂಡ ನೀವು ಗಮನಿಸ್ತಾ ಇವಾಗ ಸಂಪೂರ್ಣವಾಗಿ ದರ್ಭಬಂಧನ ಮಾಡ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ದೇಗುಲಕ್ಕೂ ಕೂಡ ಬೀಗವನ್ನ ಹಾಕಲಾಗುತ್ತೆ. ಸಂಜೆ 7 ಗಂಟೆಯ ನಂತರ ಮತ್ತೆ ದೇವಸ್ಥಾನವನ್ನ ಓಪನ್ ಮಾಡಿ ಶುಚಿ ಕಾರ್ಯವನ್ನು ನೆರವೇರಿಸಿ ನಂತರ ವಿಶೇಷ ಪೂಜೆಯನ್ನ ನೆರವೇರಿಸಿ ನಂತರ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ಸಂಪತ್, ಸುಷ್ಮಿತಾ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ